ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನು ಪ್ರೀ, ಕೂತಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ಯಾ? ಯಾಕ್ರಿ ಇಷ್ಟು ಲೇಟು? ಎಲ್ಲಿಗೆ ಹೋಗಿದ್ರಿ? ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಪರಿ, ತಡ ಆಯ್ತು. ಸರಿ ಬನ್ನಿ ಊಟ ಮಾಡಿ. ಬೇಡ ಪರಿ, ನಾನು ಬರ್ತಾನೆ ಮಾಡ್ಕೊಂಡು ಬಂದೆ. ನಿಂದು ಊಟ ಆಯ್ತಾ? ಇಲ್ಲ ರೀ, ಇಷ್ಟೊತ್ತು ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅಯ್ಯೋ, ನಾನು ಬರೋದು ಲೇಟು ಅಂತ ನಿನ್ಗೆ ಗೊತ್ತೇ ಇದೆ ತಾನೆ. ನನಗೋಸ್ಕರ ಯಾಕೆ ಕಾಯೋದಕ್ಕೋದೆ? ಊಟ ಮಾಡ್ಕೊಳ್ಳೋದಲ್ವಾ? ನಾನು ಊಟದ ಹಾಗಿರಲಿ, ಮೊದಲು ನಿಮ್ಮ ಮುದ್ದಿನ ಮಗಳು ಅದಿತಿ ಇದ್ದಾಳಲ್ಲ, ಅವಳ ಹತ್ರ ಸ್ವಲ್ಪ ಮಾತಾಡಿ. ಯಾಕೋ ಇತ್ತೀಚೆಗೆ ಅವಳದು ಅತಿ ಆಯ್ತಪ್ಪ. ಹೌದಾ? ಅವಳೇನು ಮಾಡಿದ್ಲು? ಅವಳು ಯಾಕೋ ಇತ್ತೀಚೆಗೆ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಹೋಗಲಿ, ನಾನೇ ಮಾತಾಡೋಣ ಅಂತ ಹೋದರೆ ಊರು ದೂರದ್ದು ಬೀಳ್ತಾಳೆ. ನನಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ ಎಷ್ಟೋ ದಿನಗಳಾಯಿತು ಗೊತ್ತಾ? ಅದಿತಿ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ? ನೀನೇನಾದರೂ ಬೈದಪ್ಪರಿ? ನಾನು ಯಾಕ್ರಿ ಬೈಲಿ? ನನಗೇನು ತಲೆ ಕೆಟ್ಟಿದ್ಯಾ? ಏನಾಗಿದೆ ಅವಳಿಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ ರೀ. ಆ ತೇಜಸ್ ಜೊತೆಗೆ ನಿಶ್ಚಿತಾರ್ಥ ಮುರಿದು ಹೋದಾಗಿಂದ ಹೀಗೆ ಒಬ್ಬಳೇ ಕೂತಿರ್ತಾಳೆ, ಏನೋ ಯೋಚನೆ ಮಾಡ್ತಾ ಇರ್ತಾಳೆ, ಅವಳೊಳೆ ಮಾತಾಡ್ಕೋತಾ ಇರ್ತಾಳೆ, ಶೂನ್ಯ ದೃಷ್ಟಿ ಇಟ್ಕೊಂಡು ಏನೋ ಚಿಂತೆ ಮಾಡ್ತಿರ್ತಾಳೆ. ಬೆಳಗ್ಗೆ ಹೋಗಿ ರೂಮ್ ಸೇರಿಕೊಂಡ್ರೆ ಆಚೆನೇ ಬರಲ್ಲ ಅಂತಾಳೆ. ಊಟಕ್ಕೂ ಅಷ್ಟೇ, ಬಲವಂತ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು. ನನ್ನ ಜೊತೆಗಂತೂ ಮಾತಾಡೋದನ್ನೇ ಬಿಟ್ಟಿದ್ದಾಳೆ. ಅವಳು ಈ ರೀತಿ ಆಡ್ತಾ ಇರೋದನ್ನು ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರೀ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಒಂದ್ಸಲ ಅವಳ ಹತ್ರ ಮಾತಾಡಿ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ರೀ, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪರಿ. ಅವಳಿನ್ನೂ ಚಿಕ್ಕವಳು, ಅವಳಿಗೆ ಅವಳಿಗಾದಂಥ ಆಸೆ ಕನಸುಗಳು ಎಲ್ಲ ಇರ್ತಾವಲ್ಲ. ಎಲ್ಲೋ ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೆ ಏನು ಎತ್ತ ಅಂತ ನಾವು ಹೋಗಿ ಕೇಳೋದಕ್ಕಾಗುತ್ತಾ? ಏನ್ರಿ ಚಿಕ್ಕವಳು? ಅವಳ ಜೊತೆಗೆ ಓದ್ತಿದ್ದವರೆಲ್ಲ ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಾ ಇದ್ದಾರೆ. ಅವಳು ಚಿಕ್ಕವಳು ಅಂತ ಬೇಜವಾಬ್ದಾರಿಯಿಂದ ಮಾತಾಡೋದನ್ನು ಬಿಟ್ಟು ಅವಳಿಗೆ ಮದುವೆ ಮಾಡೋದನ್ನು ಯೋಚನೆ ಮಾಡಿ. ಅವಳಿಗೆ ಮದುವೆ ವಯಸ್ಸು ಮೀರ್ತಾ ಇದೆ. ನೀವು ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿಮ್ಮ ಮಗಳಿಗೆ ವಯಸ್ಸಾದ ಮೇಲೆ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಸರಿ, ಅವಳಿಗೆ ನೀನೇನು ಹೇಳೋದಕ್ಕೆ ಹೋಗ್ಬೇಡ. ಟೈಮ್ ನೋಡಿಕೊಂಡು ನಾನೇ ಅವಳ ಜೊತೆ ಮಾತಾಡ್ತೀನಿ. ಇತ್ತೀಚೆಗೆ ಅವಳೇನಾದರೂ ಅವಳ ಅಕ್ಕಂದ್ರ ಮನೆಗೆ ಏನಾದರೂ ಹೋಗಿದ್ಲಾ? ಹ್ಞೂ ರೀ, ಮೊನ್ನೆ ಆದ್ಯ ಫೋನ್ ಮಾಡಿದ್ಲು ಅಂತ ಹೋಗ್ಬಿಟ್ಟು ಬಂದ್ಲು. ಅಲ್ಲಪ್ಪ, ನೆನ್ನೆ ರಾತ್ರಿ ತಾನೇ ಈ ವಿಷಯ ನಿಮಗೆ ಹೇಳಿದ್ದೀನಿ, ಅಷ್ಟು ಬೇಗ ಮರೆತುಬಿಟ್ರಾ? ಓಹ್, ಹೌದಲ್ವಾ? ಸರಿ ಬಿಡು, ನಾನು ಅವಳ ಜೊತೆ ಮಾತಾಡ್ತೀನಿ. ಹೌದು, ಅದಿತಿ ಅವಳ ಅಕ್ಕಂದ್ರ ಮನೆಗೆ ಹೋಗಿದ್ಲು ಅಂತ ಯಾಕೆ ಕೇಳಿದ್ರಿ? ಅವಳು ಅಲ್ಲಿ ಹೋಗಿದ್ದಕ್ಕೂ ಈ ರೀತಿ ಆಡ್ತಿರೋದಕ್ಕೂ ಏನು ಸಂಬಂಧ? ಯಾವ ಸಂಬಂಧನೂ ಇಲ್ಲ ಪರಿ. ಸುಮ್ಮನೆ ನೀನು ಏನೇನೋ ಅಂದ್ಕೊಂಡು ತಲೆ ಕೆಡಿಸ್ಕೋಬೇಡ. ಟೈಮ್ ನೋಡಿಕೊಂಡು ನಾನು ಅವಳ ಜೊತೆ ಮಾತಾಡ್ತೀನಿ. ನೀನೇನೋ ಚಿಂತೆ ಮಾಡಬೇಡ. ಮೊನ್ನೆ ತಾನೇ ಹೋಗಿ ಪಾರ್ಲರಲ್ಲಿ ಕಲರ್ ಮಾಡಿಸ್ಕೊಂಡು ಬಂದೆ.
ಈ ಆದ್ಯ ಬೇರೆ ತಲೆ ಬಾಚಿಸ್ತಿದ್ದಾಳೆ. ಈ ಕಲರ್ ಏನಾದ್ರೂ ಕೂಮುಗ್ ಮೆತ್ಕೊಂಡು ಅವಳಿಗೇನಾದ್ರೂ ಗೊತ್ತಾದ್ರೆ ಏನಪ್ಪ ಮಾಡೋದು? ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅಮ್ಮ, ನಿಮಗೆ ಈ ಥರ ತಲೆ ಬಾಚಿ ರೆಡಿ ಮಾಡೋದು ನಂಗೆ ಸಖತ್ ಇಷ್ಟ. ಇನ್ಮೇಲೆ ನಾನೇ ಮಾಡ್ತೀನಿ. ಸೊ ನೀವು ರೆಡಿ ಆಗಕ್ಕೆ ಹೋಗ್ಬೇಡಿ, ಆಯ್ತಾ? ನನಗೂ ಅಷ್ಟೇನಮ್ಮ. ನೀನು ಈ ಥರ ತಲೆ ಬಾಚ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು 25 ವರ್ಷ ಆಶ್ರಮದಲ್ಲಿದ್ದಾಗ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ, ನಿಮ್ಮ ಜೊತೆಲೆ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೆ. ನಾನು ಈ ಮನೆಗೆ ಬಂದಾಗ ನಿಮ್ಮನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅದು ಅಲ್ಲದೆ ನೀವೆಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಈಗ ಗೊತ್ತಾಗ್ತಾ ಇದೆ ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಛೇ, ಯಾದ್ಯ ಮಾಡೋದು ಒಂದಲ್ಲ ಎರಡಲ್ಲ. ತಲೆ ಕಲರ್ ಹಾಕೊಂಡಿರೋದು ಕೊಟ್ಟೋದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ಈ ಅಮೂಲ್ಯ ಅಕ್ಕಪ್ಪ ಬಂದ್ಲು. ಈ ಮನೆಯಲ್ಲಿ ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣು ಹೆರ್ಚ್ಬೋದು, ಆದ್ರೆ ಇವಳ ಕಣ್ಣಿಗೆ ಮಾತ್ರ ಮಣ್ಣು ಹೆರ್ಚಕ್ಕಾಗಲ್ಲ. ಈಗೇನಾದ್ರೂ ಇವಳು ನನ್ನ ಕೂದಲನ್ನ ನೋಡಿದ್ರೆ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾಳೆ. ಹೇಗಾದ್ರೂ ಮಾಡಿ ಇವರಿಬ್ಬರಿಂದ ನನ್ನ ತಪ್ಸು ದೇವ್ರೆ, ಪ್ಲೀಸ್. ಏನಪ್ಪ ಮಾಡೋದು? ವೈದೇಹಿ, ಏನಿದು ಬೆಳಗ್ಗೆ ಬೆಳಗ್ಗೆನೆ ಉತ್ತರ ದಕ್ಷಿಣ ಅಂತ ಓಡಾಡ್ತಾ ಇದೆಯಲ್ಲ, ಏನಾಯ್ತು ಈಗ? ಅಲ್ಲಮ್ಮ, ನಾವು ಹರಕೆ ಹೊತ್ಕೊಂಡಿರೋದು ಅಷ್ಟು ಸ್ಪಷ್ಟವಾಗಿ ಹೆಂಗಸು ವೇದಾಂತ ಹತ್ರ ಹೇಳಿದಾಳೆ ಅಂದರೆ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು? ಇದರಲ್ಲಿ ಆಶ್ಚರ್ಯ ಏನೇ ಇದೆ? ನೀವು ಹರಕೆ ಹೊತ್ಕೊಂಡಾಗ ನಿಮ್ಮ ಜೊತೆ ಸುಹಾಸಿನಿ ಇದ್ಲಲ್ವಾ, ಅವಳೆಲ್ಲ ಈ ವಿಷಯ ಎಲ್ಲ ಅವಳಿಗೆ ಹೇಳಿರ್ತಾಳೆ. ಇವಳು ಡಿಟ್ಟೋ ಅದನ್ನು ವೇದಾಂತ ಮುಂದೆ ಹೇಳಿರ್ತಾಳೆ. ನೋಡೆ, ಈಗ ಸುತ್ತಿ ಬಳಸಿ ಹೇಳಿದ್ರೆ ಆಗಲ್ಲ. ನಿನಗೆ ಯಾಕೆ ಬೇಕು? ನಾನು ಈಗಲೇ ಹೋಗಿ ವೇದಾಂತಗೆ ಎಲ್ಲ ವಿಷಯ ಹೇಳ್ಬಿಡ್ತೇನೆ. ಸಮಯ ಸಿಕ್ಕಾಗ ನಾವೇ ವೇದಾಂತ ಹೇಳೋಣ. ಯಾಕಮ್ಮ ತಾಳ್ಮೆಗೆಡ್ತೀಯ? ಸುಮ್ಮನಿರು. ನೋಡೆ, ನಿನ್ನಷ್ಟು ತಾಳ್ಮೆ ನನಗಿಲ್ಲ. ನಾನು ಸಹಿಸ್ಕೊಂಡಿರಲ್ಲ. ಈ ವಿಷಯನ ಈಗಲೇ ವೇದಾಂತಗೆ ಹೇಳ್ತೀನಿ ಬಿಡು. ಯೋಚನೆ ಮಾಡಿ ವೇದಾಂತಕ್ಕೆ ಹೇಳಿದ್ರೆ ಆಯ್ತು. ಸುಮ್ಮನೆ ತಾಳ್ಮೆಗೆಡಬೇಡಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಏನಮ್ಮ ಅಜ್ಜಿ, ಏನಾಯ್ತು? ಅಮ್ಮ, ಯಾಕೆ ಗಾಬರಿಯಲ್ಲಿದ್ದೀರಾ ನೀವು? ನೋಡು, ಎಷ್ಟು ದಿನ ಗುಟ್ಟು ಮುಚ್ಚಿಟ್ರು ಆಗಲ್ಲ. ಈಗ ಹೇಳೋ ಟೈಮ್ ಬಂದಿದೆ, ಹೇಳ್ಬಿಡ್ತೀನಿ. ಆರ್ತಿ, ನಿನಗೊಂದು ವಿಷಯ ಗೊತ್ತಿಲ್ಲ ಅಲ್ವಾ? ನಮ್ಮ ಮನೆಗೆ ಬಂದಿದ್ದಾಳಲ್ಲ ಹೆಂಗಸು, ವಿಕ್ರಾಂತ್ ವೇದಾಂತ ತಾಯಿ ಅಂತ, ಅವಳು ಅವರ ಅಮ್ಮನೇ ಅಲ್ಲ. ಆದ್ಯ, ನನಗೆ ಫೋನ್ ಬರ್ತಾ ಇದೆ, ನಾನು ಹೋಗಿ ಮಾತಾಡ್ತೀನಿ.
ಏನದಕ್ಕೆ ಇವತ್ತು ನಿಮ್ಮ ಅಮ್ಮಂಗೆ ನೀವೇ ತಲೆ ಬಾಚ್ತಿದ್ದೀರಾ? ಹ್ಞೂ ಅಮ್ಮು, ಇಷ್ಟು ವರ್ಷ ಅವ್ರ ಆಶ್ರಮದಲ್ಲಿ ಕಷ್ಟಪಟ್ಟು ಸಾಕು, ಅದಕ್ಕೆ ಇನ್ಮೇಲೆ ನಾನೇ ಸ್ವಲ್ಪ ಸೇವೆ ಮಾಡೋಣ ಅಂತ. ನಿಮ್ಮ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ನೀವು ನಿಮ್ಮ ಅಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ, ಅದಕ್ಕೆ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಅಂದಂಗೆ ಅತ್ತೆಗೆ ಜಾಗಿಂಗ್ ಡ್ರೆಸ್ ಬೇರೆ ತಂದು ಕೊಟ್ಟಿದ್ದೀರಾ ಅಂತ ನೀವು? ಅತ್ತೆ ಜಾಗಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ. ನಂಗೆ ಸಡನ್ನಾಗಿ ಅತ್ತೆ ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ. ಆದರೂ ತುಂಬ ಯಂಗಾಗಿ ಕಾಣ್ತಿದ್ರು. ಏನು ಹೇಳ್ತಾ ಇದೆಯಾ ಅಮ್ಮು? ಜಾಗಿಂಗ್ ಡ್ರೆಸ್ಸಾ? ನಾನು ಯಾವ ಜಾಗಿಂಗ್ ಡ್ರೆಸ್ ತೊಗೊಂಬಂದು ಕೊಟ್ಟಿಲ್ಲ ಅಲ್ಲ. ಏನತ್ತೆ ಇದು? ನೀವು ಈ ಅವತಾರದಲ್ಲಿ? ನನಗೂ ಈ ಥರ ಡ್ರೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಮ್ಮ. ಆದ್ಯ ಈ ಡ್ರೆಸ್ ತಂದುಕೊಟ್ಟು ನೀವು ಹಾಕ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ಲು. ಅವಳಿಗೆ ಬೇಜಾರಾಗಬಾರ್ದಲ್ವಾ, ಅದಕ್ಕೆ ಹಾಕ್ಕೊಂಡೆ. ಆದ್ಯ ಸ್ವಲ್ಪ ಬೇಗ ಬಾಯ್ಲಿ. ನಿಮ್ಮ ಅಣ್ಣ ಮಾತ್ರ ಸಖತ್ ಸೋಂಬೇರಿ. ಎಲ್ಲ ಕಣ್ಮುಂದೆ ಇದ್ರೂ ನಾನೇ ತೊಗೊಂಡು ಕೊಡಬೇಕು. ಒಂದು ನಿಮಿಷ ತಾಳು ಬರ್ತೀನಿ. ಅಂದರೆ ಅತ್ತೆ ಅಲ್ಲಿಗೆ ಸುಳ್ಳು ಹೇಳಿದ್ರ? ಆದಿ ಅದಕ್ಕೆ ಕೊಡ್ಸಿದ್ರು ಅಂತ ಸುಳ್ಳು ಯಾಕೆ ಹೇಳಿದ್ರು? ಅತ್ತೆ ಕೈಲಿ ಫೋನ್ ಇರಲಿಲ್ಲ, ಹಾಗಾದರೆ ಅವರು ಏರ್ಪೋರ್ಟ್ ಹಾಕೊಂಡು ಮಾತಾಡ್ತಿದ್ರಾ? ಏರ್ಪೋರ್ಟ್ ಅವ್ರಿಗೆ ಯಾರು ತಂದು ಕೊಟ್ಟಿದ್ದಾರೆ? ಇಲ್ಲ, ಇಲ್ಲೇನೋ ಮಿಸ್ ಹೊಡಿತಿದೆ ಅನಿಸ್ತಿದೆ. ಅತ್ತೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಹೇಗಾದರೂ ಮಾಡಿ ಇವ್ರು ಯಾರು ಏನು ಮಾಡ್ತಿದ್ದಾರೆ ಅಂತ ಪತ್ತೆ ಮಾಡಲೇಬೇಕು. ಇವತ್ತಿಂದ ಇವ್ರ ಮೇಲೊಂದು ಕಣ್ಣು ಇಡಲೇಬೇಕು. ಏನು ಹೇಳ್ತಿದ್ದೀರಾ ಅಜ್ಜಿ? ನಿಜನೇ ಹೇಳ್ತಾ ಇದ್ದೀನಿ, ಅವಳು ನಿಮ್ಮ ಅತ್ತೆನೇ ಅಲ್ಲ. ಅಂದ್ರೆ ಅವರು ವೇದಾಂತ್ ಬಾಬಾ ವಿಕ್ಕಿಯವ್ರ ಅಮ್ಮ ಅಲ್ವಾ? ಅಯ್ಯೋ ಅಲ್ಲ ಕಣೆ, ಅವಳು ಯಾರೋ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ. ಅವಳು ಯಾರು ಅಂದ್ರೆ ಅವಳು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಕಣೆ. ಅಜ್ಜಿ, ನೀವೇನ್ ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರು ವೈದೇಹಿ ಅತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಅಲ್ವಾ ನಾವು ಅವ್ರನ್ನ ಮನೆ ಕರ್ಕೊಂಡ್ ಬಂದಿರೋದು? ವೈದೇಹಿ ಅಂತಲೇ ಹೇಳಿ ಕರ್ಕೊಂಡು ಬಂದಿರೋದು ನಿಜ, ಆದ್ರೆ ಅವಳು ನನ್ನ ಮಗಳು ವೈದೇಹಿನೇ ಅಲ್ಲ. ಎಲ್ಲರೂ ಸೇರ್ಕೊಂಡು ನನ್ನ ಮಗಳಿಗೆ ಮೋಸ ಮಾಡಿದ್ರು. ನಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂತ ಇದ್ದಾರೆ. ನಮಗ್ ತೊಂದರೆ ಮಾಡಬೇಕು ಅನ್ನೋರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾಳೆ ಅವಳು. ನಮ್ಮ ಮನೇನ ಏನ್ ಮಾಡ್ಬಿಡ್ತಾಳೋ ಅನ್ನೋ ಭಯ ಆಗ್ತಿದೆ ನನಗೆ. ಅಲ್ಲ ಅಜ್ಜಿ, ಈಗ ವೇದಾಂತ್ ಬಾಬಾ, ವಿಕ್ಕಿ, ಆದ್ಯ ಅತ್ಗೆ ಎಲ್ಲರೂ ಕೂಡ ಈಗ ಬಂದಿರೋರೆ ಅವ್ರ ಅಮ್ಮ ಅಂತ ನಂಬ್ಕೊಂಡಿದಾರಲ್ಲ. ಅವರೆಲ್ಲ ಬಿಡಿ ಅಜ್ಜಿ, ಸುಹಾಸಿನಿ ಅತ್ತೆಗಾದ್ರೂ ಗೊತ್ತಾಗ್ಲಿಲ್ವಾ? ಅವರು ಕೂಡ ಅವ್ರನ್ನ ಅಕ್ಕ ಅಂತಾನೆ ಅನ್ಕೊಂಡಿದ್ದಾರೆ. ಗೊತ್ತಿದ್ದು ಒಪ್ಕೊಂಡಿದಾರಾ ಇಲ್ಲ ಗೊತ್ತಿಲ್ಲದೆ ಒಪ್ಕೊಂಡಿದಾರಾ? ಅಲ್ಲ, ಇಷ್ಟು ದಿನ ಯಾಕೆ ಈ ವಿಷಯನ ನೀವು ಭಾವನ ಹತ್ರ ಹೇಳಿಲ್ಲ? ಅಷ್ಟಕ್ಕೂ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಸುಹಾಸಿನಿ, ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಸ್ವಲ್ಪ ನೀನು ಮ್ಯಾನೇಜ್ ಮಾಡು. ನೀನು ಹೇಗೆ ದಿನಕ್ಕೆ 3 ಸಲ ಹೊರಗಡೆ ಹೋಗ್ತಾ ಇದ್ರೆ ಅಮ್ಮ ನೀನು ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅಂತ 108 ಪ್ರಶ್ನೆ ಮಾಡ್ತಾರೆ. ನನಗದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ನೀನು ಎಲ್ಲೂ ಹೋಗೋದು ಬೇಡ, ಮನೇಲಿರೋ. ಬರೀ ನಿನ್ನ ಸೇಫ್ಟಿ ಮಾತ್ರ ನೋಡ್ಕೋಬೇಡ ಸುಹಾಸಿನಿ. ವೇದಾಂತ್ ಕೇಸಲ್ಲಿ ಪೊಲೀಸರು ತೇಜಸ್ನ ಹುಡುಕ್ತಿದಾರಂತೆ. ಪದೇ ಪದೇ ಮನೆಗೆ ಬಂದು ಟಾರ್ಚರ್ ಕೊಡ್ತಿದಾರಂತೆ. ಅದಕ್ಕೆ ಯಜಮಾನ್ರು ಅವನನ್ನ ಬೇರೆ ಊರಿಗೆ ಕಳಿಸ್ತಿದ್ದಾರೆ. ಹೋಗೋಕ್ಕಿಂತ ಮುಂಚೆ ನಾನು ಒಂದ್ಸಲ ಅವನನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಯಾರಾದರೂ ಏನಾದ್ರು ಕೇಳಿದ್ರೆ ಏನಾದರೂ ನೆಪ ಹೇಳು. ಸರಿ, ಹೋಗ್ಬಾ. ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಹಾಯ್ ಅತ್ತೆ. ವಾವ್,
ನೀವು ನೆನ್ನೆ ಹಾಕೊಂಡಿದ್ದ ಡ್ರೆಸ್ಸಿಗೂ ಇವತ್ತು ಹಾಕೊಂಡಿರೋ ಡ್ರೆಸ್ಸಿಗೂ ಎಷ್ಟು ಕಾಂಟ್ರಾಸ್ಟ್ ಇದೆ ಗೊತ್ತಾ? ನೀವೇನೋ ಡಬಲ್ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಅಮೂಲ್ಯ, ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ನಿಮ್ಮ ಅತ್ತೆ ಹತ್ರ ಹೇಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ವಾ? ಅಯ್ಯೋ, ಇದೊಳ್ಳೆ ಗೊತ್ತಾಯ್ತಲ್ಲ. ನಾನು ನಮ್ಮತ್ತೆ ಜೊತೆ ಮಾತಾಡ್ತಿದ್ರೆ ನೀವ್ಯಾಕೆ ಊರವ್ರ ಅಂತಿದ್ದೀರಾ? ನಮ್ಮತ್ತೆ ತೀರಾ ಟಿಪಿಕಲ್ ಅಲ್ಲ. ಐ ಮೀನ್ ಎಲ್ಲರ ಥರ ಟಿಪಿಕಲ್ ಅಲ್ಲ. ನಮ್ಮತ್ತೆ ನಮ್ಮ ಥರ ಯಂಗ್ ಆ್ಯಂಡ್ ಯೂತ್ ಅಲ್ವಾ ಅತ್ತೆ? ಹ್ಞೂ ಅಮೂಲ್ಯ, ನೀನು ಹೇಳ್ತಿರೋದು ನಿಜ. ಹೌದು. ಎಲ್ಲಿಗೂ ಹೊರಟಿದ್ದೀರಾ ಅನ್ಸುತ್ತೆ? ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಹೌದಾ? ಎಂಥ ಕೋಇನ್ಸಿಡೆನ್ಸ್ ನೋಡಿ. ನಾನು ಆಕ್ಚುಲಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನನಗೆ ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀರಾ? ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಓ ಹೌದಾ? ಆ್ಯಕ್ಚುಲಿ ನಾನು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅತ್ತೆ, ಇಬ್ರು ಒಟ್ಟಿಗೆ ಹೋಗ್ಬೇಡ ಬನ್ನಿ. ಏನು ಅತ್ತೆ ಸೊಸೆ ತುಂಬ ಅನ್ಯೋನ್ಯವಾಗಿ ಮಾತಾಡ್ತಿದ್ದೀರಾ? ಏನಿಲ್ಲ ವೇದಾಂತ್, ಅತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರಂತೆ, ನಾನು ಅವ್ರ ಜೊತೆ ಹೋಗ್ಬೇಡ ಅಂತ. ವೆರಿ ಗುಡ್. ಅಮ್ಮ ಒಬ್ಬರೇ ಎಲ್ಲೂ ಹೋಗ್ಬಿಡಿ, ಅಮೂಲ್ಯನೂ ಕರ್ಕೊಂಡು ಹೋಗಿ. ಇರಿ, ನಾನು ಈಗಲೇ ಹೋಗಿ ಭಾವನ ಹತ್ರ ವಿಷಯ ತಿಳಿಸ್ತೀನಿ. ಆರ್ತಿವ್ರೆ, ಕೋಪದ ಕೈಲಿ ಬುದ್ಧಿ ಕೊಟ್ಟು ಅನಾಹುತ ಮಾಡ್ಕೋಬೇಡಿ. ನಿಮಗೆ ನನ್ನ ಮೇಲೆ ಒಂಚೂರು ಗೌರವ ಇದ್ರು ದಯವಿಟ್ಟು ಈಗಲೇ ಈ ವಿಷಯನ ಅವ್ರಿಗೆ ಹೇಳೋದು ಬೇಡ ಪ್ಲೀಸ್. ಅದಕ್ಕೆ ಅಂತ ಸಮಯ ಬರುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋಣ. ಏನಮ್ಮ ನೀವು ಈಗಾಗಲೇ ಮುಚ್ಚಿಟ್ಟು ತಪ್ಪು ಮಾಡ್ತಾ ಇದ್ದೀವಿ, ಮತ್ತೆ ಯಾಕೆ ಹೇಳಬೇಡ ಅಂತ ಹೇಳ್ತಿದ್ದೀರಾ? ಹೌದು, ಯಾಕೆ ಹೇಳಬಾರ್ದು ಅಂತೀರಿ? ಯಾಕೆ ಹೇಳಬಾರ್ದು ಅನ್ನೋದಕ್ಕೂ ಕಾರಣ ಇದೆ ಆರ್ತಿಯವರೇ. ಇಷ್ಟು ವರ್ಷ ಈ ಮಕ್ಕಳೆಲ್ಲ ಅಮ್ಮ ಇಲ್ಲ ಅನ್ನೋ ಕೊರಗಿನಲ್ಲಿದ್ರು. ಆದರೆ ಈಗ ಅಮ್ಮ ಸಿಕ್ಕಿದ್ದಾರೆ ಅನ್ನೋ ಖುಷಿಲಿದ್ದಾರೆ. ಅಮ್ಮನ ಖುಷಿನ ಅನುಭವಿಸ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಅವ್ರು ನಿಮ್ಮ ಅಮ್ಮ ಅಲ್ಲ ಅಂತ ಹೇಳಿದ್ರೆ ಅವ್ರ ಎದೆ ಒಡೆದು ಹೋಗಲ್ವಾ? ಅವ್ರ ನಂಬಿಕೆನ ನುಚ್ಚು ನೂರು ಮಾಡ್ದಾಗಲ್ವಾ? ಮತ್ತೆ ತಾವು ಅನಾಥರು ಅನ್ನೋ ಭಾವನೆ ಅವ್ರಿಗೆ ಕಾಡಲ್ವಾ? ಬಹುಶಃ ಇದೇ ಕಾರಣಕ್ಕೆ ಸುಹಾಸಿನಿ ಅಮ್ಮನವರು ಸುಮ್ಮನೆ ಇದ್ದಾರೆ ಅಂತ ಕಾಣುತ್ತೆ. ಇಲ್ದಿದ್ರೆ ಅವ್ರು ಯಾವತ್ತೂ ನಿಜ ಹೇಳ್ಬಿಡೋರು ಅಲ್ವಾ? ಹೌದು ಆರ್ತಿ, ವೈದೇಹಿ ಅಲ್ಲ ವೈಜಯಂತಿ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ಈಗಲೇ ವಿಷಯ ಹೇಳಿ ಅವ್ರ ಮನ್ಸಿಗೆ ನೋವು ಉಂಟು ಮಾಡೋದು ಬೇಡ. ಸಮಯ ಬಂದಾಗ ಎಲ್ಲ ವಿಷಯನೂ ಹೊರಗೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇದ್ದು ಬಿಡಮ್ಮ. ಹೌದು ಆರ್ತಿ ಅವರೇ, ಪ್ಲೀಸ್. ಸರಿ ಅಮ್ಮ. ಮನೆಗೆ ಬಂದಿರೋದು ಮಗಳಲ್ಲ ಅಂತ ಗೊತ್ತಿದ್ರು ಅಜ್ಜಿ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಸುಹಾಸಿನಿ ಅತ್ತೆ ಯಾಕೆ ಮೌನವಾಗಿದ್ದಾರೆ? ವೈಜಯಂತಿ ಅಮ್ಮ ಯಾಕೆ ಹೇಳ್ಬೇಡ ಅಂತಿದ್ದಾರೆ? ಇವ್ರ ಉದ್ದೇಶ ಏನಾಗಿರ್ಬೋದು? ವೇದಾಂತ್, ಅಕ್ಕ ನೀವು ಹತ್ರ ಹೇಳೋದಕ್ಕೆ ಸಂಕೋಚ ಪಡ್ತಿದ್ದಾಳೆ. ಆ್ಯಕ್ಚುಲಿ ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಆಶ್ರಮಕ್ಕೆ ಹೋಗ್ತಾ ಇದ್ದಾಳೆ. ಅವ್ರ ಫ್ರೆಂಡ್ನೆಲ್ಲ ನೋಡಿ ಮಾತಾಡ್ಸ್ಕೊಂಬರೋದಕ್ಕೆ. ಅಮೂಲ್ಯ ಜೊತೆನಲ್ಲಿ ಹೋದರೆ ಅವಳಿಗೊಂಥರ ಫೀಲ್ ಆಗುತ್ತಲ್ವಾ? ಹೌದಾ ಅಮ್ಮ, ಇದ್ರಲ್ಲಿ ಮುಚ್ಚಿಡುವಂಥದ್ದು ಏನಿದೆ? ಯಾಕೆ ಇಷ್ಟೊಂದು ಫಾರ್ಮಾಲಿಟೀಸ್? ನೀವೊಬ್ಬರೇ ಹೋಗ್ಬನ್ನಿ. ಅಮೂಲ್ಯ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ಯಲ್ಲ, ಒಬ್ಬಳೇ ಹೋಗ್ಬಾ. ಸರಿ ಅಮ್ಮ, ಬಾಯ್.
ಸುಹಾಸಿನಿ, ನಾನು ಹೊರಡ್ತೀನಿ, ಲೇಟ್ ಆಗ್ತಾ ಇದೆ. ಸರಿ, ಬೇಗ ಬಂದ್ಬಿಡು. ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಲೇಟ್ ಮಾಡಬೇಡ. ಸರಿ, ಬರ್ತೀನಿ.